ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಹಾಗೆ ಲ್ಯಾಂಡ್ ಸರ್ವೆ ಹುದ್ದೆಗಳಿಗೆ ಏನೈತಿ ವಯೋಮಿತಿ ಸಡಿಲಿಕೆ ಸಿಗುತ್ತಾ ಅಂತ ಭಾಳ ಜನ ಕೇಳ್ತಾ ಇದ್ರಿ. ಸೊ ಇಲ್ಲಿ ಕರ್ನಾಟಕ ಸರ್ಕಾರದ ಪತ್ರಿಕಾ ಪ್ರಕಟಣೆಯಲ್ಲಿ ನೀವು ನೋಡ್ಬೋದು. ಇಲ್ಲಿ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಅಂತ ಕೊಟ್ಟರು. ಸೊ ಹಾಗಾಗಿ ಇಲ್ಲಿ ವಿಲೇಜ್ ಅಕೌಂಟೆಂಟ ಹಾಗೆ ಪಿ ಡಿ ಒ ಕೂಡ ಇದ್ರಾಗ ಆ್ಯಡ್ ಆಗುತ್ತವು. ಸೊ ಹಾಗಾಗಿ ಇಲ್ಲಿ ವಯೋಮಿತಿ ಸಡಿಲಿಕೆ ಇವುಗಳಿಗೂ ಕೂಡ ಏನೈತಿ ಅನ್ವಯ ಆಗುತ್ತದೆ. ಮತ್ತು ಇನ್ನೊಂದು ಏನಂದ್ರೆ ಅಪ್ಲಿಕೇಶನನ್ನು ಯಾರ್ಯಾರು ಹಾಕ್ಬೋದು, ಸೊ ಎಲ್ಲರಿಗೂ ಒಂದು ಅವಕಾಶ ಸಿಗ್ತದ ಅಂತ ಕೇಳ್ತಾ ಇದ್ರಿ. ಸೊ ಇದರಲ್ಲಿ ಈಗಾಗಲೇ ನೀವು KS ನೋಡಿರ್ಬೋದು. ಅಲ್ಲಿಯೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ 2018ರಲ್ಲಿ ಬರೆದಂಥ ಅಭ್ಯರ್ಥಿಗಳಿಗೆ ಮತ್ತೊಂದು ಚಾನ್ಸ್ ಕೊಟ್ಟಿದ್ರು. ಅಂಥವ್ರಿಗೆ ಮಾತ್ರ ಏನೈತಿ ಅಪ್ಲಿಕೇಶನ್ನ ಹಾಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ ಇದರಲ್ಲಿಯೂ ಕೂಡ ಅದೇ ಥರನ ಆಗುತ್ತೆ. ಹೆಂಗಂದ್ರೆ ಇಲ್ಲಿ ಏಜ್ ಬಾರ್ ಆದವ್ರಿಗೆ 3 ವರ್ಷದ ಸಡಿಲಿಕೆಯನ್ನು ಕೊಟ್ಟ ಅವರನ್ನು ಅಪ್ಲಿಕೇಶನ್ ಹಾಕಕ್ಕೆ ಒಂದು ಚಾನ್ಸನ್ನು ಕೊಡ್ತಾರೆ. ಸೊ ಎಲ್ಲರಿಗೂ ಇದೇನಾಗುತ್ತೆ, ಅಪ್ಲಿಕೇಶನ್ ಹಾಕಕ್ಕೆ ಚಾನ್ಸ್ ಇರಲ್ಲ. ಏಜ್ ಬಾರ್ ಆದವ್ರಿಗೆ ಮಾತ್ರ ಏನೈತಿ 3 ವರ್ಷದ ಸಡಿಲಿಕೆ ಕೊಟ್ಟ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಉಳಿದಂಥ ಅಭ್ಯರ್ಥಿಗಳಿಗೆ ಏನೈತಿ ಒಬ್ಬೊಬ್ಬರ ಇನ್ನೂ ಅಪ್ಲಿಕೇಶನ್ ಹಾಕಿರಂಗಿಲ್ಲ, ಏಜ್ ಕಡಿಮೆ ಇದ್ರೂ ಹಾಕಿರಂಗಿಲ್ಲ, ಅವರಿಗೂ ಇನ್ನೊಂದು ಚಾನ್ಸ್ ಸಿಗ್ತದ ಅಂತ ಕೇಳ್ತಾಯಿದ್ರು. ಸೊ ಅಂಥವ್ರಿಗೆ ಏನೈತಿ ಚಾನ್ಸ ಸಿಗಲ್ಲ. ನೀವು ಆ ಅಪ್ಲಿಕೇಶನ್ನ ಮೊದಲೇನ ಹಾಕಬೇಕಾಗಿತ್ತು. ಈಗಾಗಲೇ ನೀವು ನೋಡಿರ್ಬೋದು KPSC ಕಡೆಯಿಂದ ಏನೈತಿ ಗ್ರೂಪ್ ಬಿ ಎಕ್ಸಾಮ್ಗಳ ಮುಂದೆ ಹೋಗಿದ್ದಾವೆ. ಹಾಗಾಗಿ ಇವರಲ್ಲಿ ಏನೈತಿ ಎಲ್ಲ ರೀತಿಯ ಹುದ್ದೆಗಳಿಗೆ ಏನೈತಿ ಇದು ಅಪ್ಲೈ ಆಗುತ್ತದೆ. ಬಟ್ KE ಕಡೆಯಿಂದ ಏನೈತಿ ಯಾವುದೇ ರೀತಿಯಾದ ಇನ್ನೂ ಪ್ರಕಟಣೆ ಬಂದಿಲ್ಲ. KE ಕಡೆಯಿಂದ ವಿಲೇಜ್ ಅಕೌಂಟೆಂಟದ ಸೆಪ್ಟೆಂಬರ್ 29ಕ್ಕೆ ಕನ್ನಡ ಎಕ್ಸಾಮ್ ಅದ. ಸೊ ಇವರು ಇನ್ನೂ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಅಪ್ಡೇಟನ್ನು ಕೊಟ್ಟಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನೀಡ್ಬೋದು. ಮತ್ತು ಪಿ ಡಿ ಒ ಎಕ್ಸಾಮ ಮುಂದೆ ಹೋಗೋದು ಸ್ವಲ್ಪ ಡೌಟ್ ಐತೆ. ಯಾಕಂದರೆ ಇನ್ನೂ ಅವ್ರಿಗೆ ನವಂಬರ್ ತನಕ ಟೈಮ್ ಐತೆ. ಅಂದ್ರೆ ಈ ಸದ್ಯ ಕೂಡಲೇ ಏನೈತಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ ನವಂಬರ್ ಮತ್ತು ಡಿಸೆಂಬರ್ಗೆ ಎಕ್ಸಾಮನ್ನು ನಡೆಸ್ಬೋದು. ಈ ಥರ ಒಂದು ಚಾನ್ಸ್ ಅವ್ರಿಗೆ KPSC ಕಡೆ ಐತಿ. ಸೊ ಹಾಗಾಗಿ ಯಾವುದೇ ರೀತಿಯ ತಲೆಯನ್ನು ಕೆಡಿಸ್ಕೊಳ್ಳಾರ್ದ ಡಿಸೆಂಬರ ಎಕ್ಸಾಮ್ ನಡೀತಾ ಅನ್ನೋ ತಲೆಯಾಗಿಟ್ಕೊಂಡು ಓದಬೇಕು. ಹಾಗೆ ಇನ್ನೊಂದು ಕೇಳ್ತಾಯಿದ್ರು, PSI ಎಕ್ಸಾಮ್ಗಳಿಗೂ ಏನೈತಿ ಇದಕ್ಕೂ ಕೂಡ ವಯೋಮಿತಿಯನ್ನು ಕೊಡ್ತಾರೆ ಏನಂತ. ಸೊ PSI ಎಕ್ಸಾಮ 402 ಏನೈತಿ ಈಗ 2 ವರ್ಷದ ಹಿಂದೆ ಕರೆದಂತಹ ಇವ ಹುದ್ದೆಗಳಾಗಿರ್ತವೆ. ಇದಕ್ಕೆ ಯಾವುದೇ ರೀತಿಯ ವಯೋಮಿತಿ ಸಡಿಲಿಕೆಯನ್ನು ನೀಡುವುದಿಲ್ಲ. ಈ ವರ್ಷ ಅಂದ್ರೆ 2024ರಲ್ಲಿ ಕರೆದಂಥ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸೊ ಅಂಥ ಹುದ್ದೆಗಳಿಗೆ ಏನೈತಿ ಮಾತ್ರ ಏನೈತಿ ಇದು ಅನ್ವಯವಾಗುತ್ತದೆ. ಮತ್ತು PSI ಎಕ್ಸಾಮ ಸೆಪ್ಟೆಂಬರ್ 22ನೇ ತಾರೀಕು ಇತ್ತು. ಅದನ್ನು ಮುಂದೆ ಹಾಕಿ ಸೆಪ್ಟೆಂಬರ್ 28ಕ್ಕೆ ಹಾಕಿದ್ರು. ಸೊ ಇಲ್ಲಿ ಏನಾಯ್ತು, UPSC ಎಕ್ಸಾಮ್ ಕೂಡ ಇದೇ ದಿನ ಇರೋದ್ರಿಂದ ಅಕ್ಟೋಬರ್ 3ಕ್ಕಂತ ಗೃಹ ಸಚಿವರು ಹೇಳಿದರು. ಬಟ್ KPSC ಕಡೆಯಿಂದ KE ಕಡೆಯಿಂದ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಅಥವಾ ನೋಟಿಸನ್ನು ಇವರು ಇನ್ನೂ ನೀಡಿಲ್ಲ. ನೋಡಬೇಕು ಯಾವಾಗ ನೀಡ್ತಾರಂತ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.